ಈ ದಿನ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷರಾದಂತ ಡಿ.ವೈ. ವಿಜೇಂದ್ರರವರು ಮತ್ತೆ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅಣ್ಣವರು, ಎಲ್ಲ ನಮ್ಮ ಹಿರಿಯರು, ಕಾಂಗ್ರೆಸ್ ಸರ್ಕಾರದ ಸಚಿವರಾದಂತ ಶಿವರಾಜ್ ತಂಗಡಿಗೆ ಅವರು, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಬಗ್ಗೆ ಅವೇಳನವಾಗಿ ಮಾತಾಡಿರ್ತಕ್ಕಂಥದನ್ನ ಖಂಡಿಸಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಕಚೇರಿಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡ್ಬೇಕಂತ ಹೇಳಿ ಏನ್ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಈ ದಿನ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ SP ಮುನೇಂಕಣ್ಣವರು, ಪ್ರವೀಣ್ ಗೌಡ್ರು, ಸಾಮ ಬಾಬು ಅವರವರು, ಅಪ್ಪಿ ನಾರಾಯಣಸ್ವಾಮಿ ಅವರು, ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತ ಅಡಮ್ಮರವರು, ನಮ್ಮ ಕೆಂಬಡಿ ನಾರಾಯಣಸ್ವಾಮಿ ಅವರ, ಆನಂದ್ರವರು, ನಮ್ಮ ಶಿವಣ್ಣ, ಮಂಜು, ಇಬ್ರಾಹಿಂ ಅವರು, ಎಲ್ಲ ಮುಖಂಡರುಗಳು ಸೇರಿದ್ವಿ. ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು ಗೆಲ್ತಾರೆ ಅಂತ ಹೇಳಿ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಖರ್ಗೆರವರು ರಾಜ್ಯಸಭೆಯಲ್ಲೇ ಘೋಷಣೆಯನ್ನ ಮಾಡಿದ್ರು. ಈಗ ಬರ್ತಕ್ಕಂತ ಏನು ಲೋಕಸಭಾ ಚುನಾವಣೆಯಲ್ಲಿ ನಾವು ಸೋಲ್ತೀರಿ ಅಂತ ಹೇಳಿ ಹತಾಶರಾಗಿ ಮೋದಿಜಿಯವರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ನಮ್ಗೆ ಓಟ್ಗಳು ಬರ್ಬೋದಾ ಅಂತ ಹೇಳಿ ಈ ಒಂದು ಹೊಸ ಒಂದು ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಅವ್ರಿಗೆ ಏಕವಚನದಲ್ಲಿ ಮಾತಾಡೋದನ್ನ ಅವ್ರ ಪಕ್ಷದಲ್ಲಿ ಇರ್ತಕ್ಕಂತ ಅಧ್ಯಕ್ಷರಾಗ್ಲಿ ಅವರ ಮುಖ್ಯಮಂತ್ರಿಗಳಾಗ್ಲಿ ಒಂದ್ ಒಂದ್ ಪ್ರಶ್ನೆನೂ ಮಾಡಿರಲ್ಲ. ಯಾಕೆ ಈ ತರ ಎಲ್ಲ ಮಾತಾಡ್ತೀರಿ? ಅವ್ರಿಗೆ ಈಗಾಗ್ಲೇ ಗೊತ್ತಾಗಿದೆ ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಯುವಕರು ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ತಾರೆ. ನರೇಂದ್ರ ಮೋದಿ ಅವರು 3ನೇ ಸಾರಿ ಈ ದೇಶದಲ್ಲಿ ಪ್ರಧಾನ ಮಂತ್ರಿ ಆಗೋದು ಶತಸಿದ್ಧ ಅಂತ ಹೇಳಿ ತಿಳ್ಕೊಂಡು ಇವತ್ತು ಒಂಥರ ಹುಚ್ಚಿರ್ತರ ನಡ್ಕೊಂತ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ. ಒಂದ್ ಕಡೆ ಸನಾತನ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ, ಒಂದ್ ಕಡೆ ಈ ರಾಜ್ಯದಲ್ಲಿ ಯಾರ್ಯಾರು ಬಾಂಬ್ ಹಾಕ್ತಾರೆ, ಯಾರ್ಯಾರು ಕುಕ್ಕರ್ ಬಾಂಬ್ ಬಿಡ್ತಾರೆ, ಯಾರ್ಯಾರು ಸನಾತನ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರನ್ನೆಲ್ಲ ಬೆಂಬಲಿಸಂತ ಕೆಲಸಗಳು. ಮತ್ತೆ ಹನುಮಾನ್ ಚಾಲೀಸ ಅವ್ರ ಅಂಗಡಿಯಲ್ಲಿ ಹಾಕೊಂಡು ಕೇಳ್ತಾ ಇರ್ಬೇಕಾದ್ರೆ ಯಾವ್ದೇ ಮೈಕ್ ಸೆಟ್ ಹಾಕಿಲ್ಲ, ಇನ್ನೊಂದಿಲ್ಲ, ಅದಕ್ಕೂ ಹೋಗಿ ಅಲ್ಲೇ ಮಾಡೋಂಥದ್ದು. ಒಂದು ಆಟೋ ಡ್ರೈವರ್ ಅವ್ರ ಮನೆ ಮೇಲೆ ಹನುಮಾನ್ ಧ್ವಜವನ್ನ ಕಟ್ಟಿದ್ರೆ ಅವ್ರ ಮೇಲೆ ನುಗ್ಗಿ ಹೆಣ್ಮಕ್ಳ ಮೇಲೇನು ಅಲ್ಲೇ ಮಾಡೋಂಥದ್ದು. ಇದನ್ನೆಲ್ಲ ಕರ್ನಾಟಕ ರಾಜ್ಯದಲ್ಲಿ 7 ತಿಂಗಳಿಂದನೂ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಶುರುವಾಗಿದೆ. ಈಗಾಗ್ಲೇ ಕರ್ನಾಟಕ ರಾಜ್ಯದಲ್ಲಿ ಜನನು ತೀರ್ಮಾನ ಮಾಡಿದ್ದಾರೆ 7 ತಿಂಗಳಿಂದ ಈ ದೇಶದ ಬಹುಸಂಖ್ಯಾತರು ರಾಮನ ಭಕ್ತರು, ದೇಶ ಭಕ್ತರು, ರಾಮನ ಪ್ರತಿಷ್ಠಾಪನೆ ದಿನ ಒಂದು ಹಿಂದೂ ಧ್ವಜವನ್ನ ಕಟ್ಟಬೇಕಾದ್ರೆ, ಹನುಮನ ಧ್ವಜವನ್ನ ಕಟ್ಟಬೇಕಾದ್ರೆ ಪರ್ಮಿಷನ್ ಬೇಕು. ಟಿಪ್ಪು ಸುಲ್ತಾನ್, ಬಾಬರ್, ಮೊಹಮ್ಮದ್ ಗಜ್ನಿ ತಲವಾರುಗಳನ್ನ ಕಟ್ಟಬೇಕಾದ್ರೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿ ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರ್ ಪಕ್ಕದಲ್ಲಿ ದಿನದ 24 ಗಂಟೆ ಏನು ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ಇರುತ್ತೆ ಅಂತ ಜಾಗದಲ್ಲಿ DC ಅವರು ಮತ್ತೆ SP ಅವರು ನಿರ್ಲಕ್ಷ್ಯದಿಂದ ಸುಮಾರು 400 kg ಇರ್ತಕ್ಕಂಥ ತಲ್ವಾರ್ನ ಕಟ್ಟಿದಂತ ಸಂದರ್ಭದಲ್ಲೂ ಅವ್ರನ್ನ ಕ್ವಶನ್ ಮಾಡಿ ಕೇಳಿದಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಿದ್ದಂತ DR ವ್ಯಾನ್ ಅಲ್ಲಿ ಇದ್ದಂತ ಪೊಲೀಸರು ಏನ್ ಮಾಡ್ತಾ ಇದ್ರು, ಬೆಳಗ್ಗೆ ಈದ್ ಮಿಲಾದ್ ಇತ್ತು, 2 DR ವ್ಯಾನ್ ಗಳನ್ನ ಹಾಕಿದ್ರು.
ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೋಮನವ್ರನ್ನ ನಾವು ಬೆಂಬಲಿಸಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನ ಬಿಟ್ಟು ಹೋಗಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಲ್ಲ ಅಂತ ಹೇಳಿ ಅರ್ತಿರ್ತಕ್ಕಂಥ ಇವರು ಈ ರಾಜ್ಯದಲ್ಲಿ ಪಾಕಿಸ್ತಾನಿ ಏಜೆಂಟ್ಗಳಂತೆ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ನ ಮಂತ್ರಿಗಳು ಅವರ ಎಲ್ಲ ಮುಖಂಡರುಗಳು ನಡ್ಕೊಂತ ಇದ್ದಾರೆ. ಇವತ್ತು ನಮ್ಮ ಕಂಗನಾ ರಣವತ್ ಅವ್ರ ಮೇಲೆ ಅವರ ವಕ್ತಾರೆಯಾದಂತಹ ಸುಪ್ರಿಯಾ ಶ್ರೀನಾಥೆ ಅವರು ನಮ್ಮಲ್ಲಿ ನಾವು ಅಭ್ಯರ್ಥಿಯಾಗಿ ಮಾಡಿದಂತ ಸಂದರ್ಭದಲ್ಲಿ ಅವ್ರದೊಂದು ಫೋಟೋವನ್ನ ಹಾಕಿ ಇದ್ರ ದರ ಎಷ್ಟು ಅಂತ ಹೇಳ್ಬಿಟ್ಟು ಹೇಳಿ ಕೇಳಿರ್ತಕ್ಕಂಥ ನೋಡಿದಾಗ ಹೆಣ್ಣು ಮಕ್ಕಳ ಬಗ್ಗೆ ಅವ್ರ ಗೌರವ ಇಲ್ಲ. ಯಾಕಂದ್ರೆ ಲೋಕಸಭೆಯಲ್ಲಿ ಅಧೀರ್ ರಂಜನ್ ನಮ್ಮ ರಾಷ್ಟ್ರಪತಿ ಅವರ ಬಗ್ಗೆ ಅವಹೇಳನಕಾರವಾಗಿ ಮಾತಾಡಿರ್ತಕ್ಕಂಥದ್ದು ನೀವೆಲ್ಲ ಗೊತ್ತಿದೆ. ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು, ಬೇಟಿ ಪಡಾವೋ ಬೇಟಿ ಬಚಾವೋ ಮತ್ತೆ ಹೆಣ್ಣು ಮಕ್ಕಳಿಗೆ ರಾಜಕಾರಣದಲ್ಲೂ ಸ್ಥಾನಮಾನ ಕೊಡ್ಬೇಕಂತ ಹೇಳಿ 33% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ. ಹೀಗಿರ್ಬೇಕಾದ್ರೆ ಒಂದ್ ಹೆಣ್ಣನ್ನ ಯಾವ ರೀತಿ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಗುಜರಾತ್ ಅಲ್ಲಿ ಇರ್ತಕ್ಕಂಥ ಅವ್ರದೇ ಪಕ್ಷದ ಒಂದು ಮುಖಂಡ ಇನ್ನೂ ಅಶ್ಲೀಲವಾಗಿ ಅದನ್ನ ಟ್ವಿಟರ್ ನಲ್ಲಿ ಇದ್ ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಇದೇ ರೀತಿ ಮುಂದುವರೆದ್ರೆ ಮುಂದೊಂದ್ ದಿನ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಅವ್ರ ಪಾರ್ಟಿ ಇದೆ ಅನ್ನೋ ಲೆಕ್ಕಾಚಾರದಲ್ಲೂ ಹುಡುಕಿದ್ರೇನು ಸಿಕ್ಕಲ್ಲ, ಆ ಮಟ್ಟಕ್ಕೆ ಅವ್ರು ಕಾಣೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಈಗೆಲ್ಲ ಜನಕ್ಕೂ ಅರ್ಥ ಆಗಿದೆ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರನ್ನ ಸಾವಿನ ಸರ್ದಾರ ಅಂತ ಹೇಳಿದ್ರು, ವಿಷ ಜಂತು ಅಂತ ಕರೆದ್ರು, ಏಕವಚನದಲ್ಲಿ ಮಾತಾಡಂತವ್ದು, ಇದೆಲ್ಲ ದಿನನಿತ್ಯ ಏನು ನಡೀತಾ ಇದೆ. ಇದನ್ನ ನಾವೆಲ್ಲ ಸಹಿಸಕ್ಕಾಗಲ್ಲ ಈ ಭಾರತದ ಪ್ರಜೆಗಳು. ಅದಕ್ಕೋಸ್ಕರ ಈ ಶಿವರಾಜ್ ತಂಗಡಿ ಏನಿದ್ದಾರೆ ಅವರಾಗಿರ್ಬೋದು, ಅವರ ಕಾಂಗ್ರೆಸ್ ಪಕ್ಷದ ವಕ್ತಾರೆಯಾದಂತ ಸುಪ್ರಿಯಾ ಶ್ರೀನಾಥೆ ಅವರು ಕ್ಷಮೆಯಾಚನೆಯನ್ನ ಮಾಡಬೇಕು. ಮತ್ತೆ ಶಿವರಾಜ್ ತಂಗಡಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿ ಅವ್ರ ಕಪಾಳ ಮೋಕ್ಷ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಅವರು ಕೂಡಲೇ ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಇವತ್ತು 60 ವರ್ಷ ಈ ದೇಶ ಆಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಈ ದೇಶವನ್ನ ವಿಭಜನೆ ಮಾಡಂತ ಕೆಲಸಗಳನ್ನ ಮಾಡಿ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಬಂದು ಮಹಿಳೆಯ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು, ದೇಶ ಪ್ರಧಾನಮಂತ್ರಿ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ನೋಡಿದಂತ ಸಂದರ್ಭದಲ್ಲಿ ಇವರು ಯಾವ ರೀತಿ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೀನಿ, ನಮ್ಮ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಅವ್ರು ಯಾವ ರೀತಿ ಅಗೌರವ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಪ್ರತಿಯೊಂದು ಮತದಾರರಿಗೂ ತಿಳಿಸೋದ್ರ ಮುಖಾಂತರ ಬರಂತ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ 28ಕ್ಕೆ 28 ಲೋಕಸಭಾ ಸದಸ್ಯರು ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಬೇಕು ಅಂತೇಳಿ ನಾವೆಲ್ಲ ಹಗಲು ರಾತ್ರಿ ಕೆಲಸ ಮಾಡ್ಬೇಕು. NDA ಮೈತ್ರಿಕೂಟದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ರು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿ ಮೋದಿ ಅಂತ ಹೇಳಿ ಕೆಲಸ ಮಾಡ್ಬೇಕು. ಆ ಕೆಲಸ ಮಾಡೋದ್ರ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಅಂತ ಹೇಳಿ ನಾವು ನೋಡ್ಸಿ ಅತ್ಯಂತ ಹೆಚ್ಚಿನ ಮತಗಳಿಂದ ನಾವು ಗೆಲ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಎಲ್ಲಾ ಮುಖಂಡರುಗಳಿಗೂ ಮತ್ತೆ ನಮ್ಮ ಮತದಾರ ಬಂಧುಗಳಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ತ್ಯಾಗ ಮಾಡಿದ್ರೆ ಬಿಜೆಪಿ ಕಥೆ ಏನು ಸರ್ ಮುಂದೆ? ಈ ದೇಶದಲ್ಲಿ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಲಕ್ಷಾಂತರ ಜನ ಬಲಿದಾನವನ್ನು ಕೊಟ್ಟು ಈ ದೇಶವನ್ನ ಕಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತೆ ಜನಸಂಘದಲ್ಲಿ ದೇಶ ಇದು ಮಾಡಿರ್ತಕ್ಕಂಥ ಅವರಲ್ಲಿ ನಾನು ಏನೂ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಕೊಟ್ಟು ನನಗೇನಾದ್ರು ಟಿಕೆಟ್ ಏನಾದ್ರು ಕೈ ತಪ್ಪಿ ಬೇರೆಯವ್ರ ಟಿಕೆಟ್ ಕೊಟ್ಟಿದ್ರೆ ಅದು ನಾನು ಅದ್ರಲ್ಲಿ ಬೇಜಾರ್ ಮಾಡ್ಕೋಬೇಕಾಗಿ. NDA ಮೈತ್ರಿಕೂಟ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಜನತಾದಳ ಬಂದು ಮೈತ್ರಿ ಆಗಿದ್ದಾದ್ಮೇಲೆ ಅವ್ರಿಗೇನು 3 ಸೀಟನ್ನ ಕೇಳಿದ್ರು, ಆ 3 ಸೀಟ್ ಅದು ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಕೋಲಾರನ ಕೇಳದಂತ ಸಂದರ್ಭದಲ್ಲಿ ಕೋಲಾರ ಕೊಡೋದಿಲ್ಲ ಅಂತ ಹೇಳಿ ಕೊನೆವರೆಗೂ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು
ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಮಿತ್ ಶಾ ಅವರಿಂದ ಹಿಡಿದು ನಡ್ಡಾ ಅವರಿಂದ ಹಿಡಿದು ಯಡಿಯೂರಪ್ಪ ಅವರಿಂದ ಅಶೋಕಣ್ಣ ಅವರಿಂದ ಹಿಡಿದು ಸಂತೋಷ್ ಜಿ ಅವರಿಂದ ಹಿಡಿದು ನಮ್ಮ ವಿಜೇಂದ್ರ ಇಂದ ಹಿಡಿದು ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳನ್ನು ಕೊನೆವರೆಗೂ ಫೈಟ್ ಮಾಡಿರ್ತಕ್ಕಂಥ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿದಿರಿ. ಕೋಲಾರಿಂದನೇ ಮೈತ್ರಿಗೆ ಲೆಕ್ಕಾಚಾರದಲ್ಲೂ ಮಾಧ್ಯಮಗಳಲ್ಲಿ ಬಂದಿರ್ತಕ್ಕಂಥದ್ದು, ಕುಮಾರಣ್ಣ ಅವರು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಕೋಲಾರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಲೋಕಸಭಾ ಸದಸ್ಯರನ್ನ ಉಳಿಸ್ಕೊಬೇಕು ಅಂತ ಹೇಳಿ ಫೈಟ್ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹಿತದೃಷ್ಟಿಯಿಂದ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕು. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಏನು 3 ಸೀಟ್ಗಳಿದೆ, ಆ 3 ಸೀಟ್ಗಳಲ್ಲಿ ನಮ್ಮ NDA ಮೈತ್ರಿಕೂಟದ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿ ಏನಿದ್ದಾರೆ, ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿ ಅವ್ರನ್ನ ಗೆಲ್ಸ್ಕೊಳ್ಳಂತ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಕೋಲಾರದಲ್ಲಿ ಲೋಕಸಭಾ ಸದಸ್ಯರಿಗೆ ಏನ್ ಮಾಡ್ಬೇಕು ಏನು ಎಂತ ಅಂತ ಹೇಳಿ ಅವ್ರಿಗೆ ಗೊತ್ತಿರೋದ್ರಿಂದ ನನಗೂನು ಅಮಿತ್ ಶಾ ಜಿ ಅವರು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿ, ನಾವಿದ್ದೀರಿ ನಿನ್ ಜೊತೆಲಿ, ಪಕ್ಷ ನಿನ್ ಜೊತೆಲಿ ಇದೆ, ಯಾವುದೇ ಕಾರಣಕ್ಕೂ ನೀನು ನಿರ್ಲಕ್ಷ್ಯ ಮಾಡಲ್ಲ, ಸೂಕ್ತವಾದಂತ ಸ್ಥಾನಮಾನ ನಾವು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು. ನನಗ ಅವ್ರು ಫೋನ್ ಮಾಡಿ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ. ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜಗತ್ ಪ್ರಕಾಶ್ ನಡ್ಡಾಜಿರವರು ಮನೆಗ್ ಕರೆಸಿ ಅತಿ ಶೀಘ್ರದಲ್ಲೇ ಸೂಕ್ತವಾದಂತ ಸ್ಥಾನಮಾನವನ್ನ ನಿಮಗೆ ಕೊಡ್ತೀರಿ. ನಾನು ಕೇಳಿದೆ, ನಾನು ಏನಾದ್ರೂ ಒಂದೇ ಒಂದು ಡಿಫಾಲ್ಟ್ ಇದ್ರೆ ನಂದನ್ನ ಹೇಳಿ, ನಾನು ಸಮಾಧಾನವಾಗಿರ್ತೀನಿ. ನಮ್ಮ ಮತದಾರರು ನಮ್ಮ ಮುಖಂಡರುಗಳು ಕೇಳ್ತಾ ಇದಾರೆ ಯಾಕೆ ಇಲ್ಲಿ ಈ ತರ ಆಯ್ತು ಅಂತ ಹೇಳಿ. ನಾವ್ ಯಾವುದೇ ಕಾರಣಕ್ಕೂ ಮೊದಲನೇ ಲಿಸ್ಟ್ ಅಲ್ಲೇ ನಿನ್ನ ಹೆಸರು ನಾವು ಫೈನಲ್ ಮಾಡೋದಕ್ಕೆ ನಾವು ರೆಡಿಯಾಗಿ ಇಟ್ಕೊಂಡಿದ್ರೆ, ಮೈತ್ರಿಕೂಟದಲ್ಲಿ ಜಾತ್ಯತೀತ ಜನತಾ ದಳದವರು ನಮ್ಗೆ ಕೋಲಾರ ಬೇಕೇ ಬೇಕು ಅಂತ ಹೇಳಿ ಅವ್ರು ಒತ್ತಾಯ ಮಾಡಿದ್ರಿಂದ ಹಿಡಿದಿದ್ರಿಂದ ನಾವು ಬಿಟ್ಕೊಡ್ಬೇಕಾಯ್ತು. ನಮ್ಮಲ್ಲಿ ಎಲ್ಲಾ ಸರ್ವೆಯಲ್ಲೂ ನೀವು ಕಳೆದ ಬಾರಿಗಿನ್ನ ಈಗ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀರಿ ಅನ್ನೋ ರಿಪೋರ್ಟ್ ನಮ್ಗಿತ್ತು. ಮೈತ್ರಿ ಇದ್ದಿದ್ರಿಂದ ಈ ರೀತಿ ಆಯ್ತು, ನಾವು ನಿಮ್ ಜೊತೆನಲ್ಲಿ ಇದ್ದೀರಿ ಅಂತ ಹೇಳಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಡ್ಡಾಜಿ ಅವರು ಇರ್ಬೋದು, ಸಂತೋಷ್ ಜಿ ಅವರು ಇರ್ಬೋದು, ಯಡಿಯೂರಪ್ಪ ಜಿ ಅವರು ಇರ್ಬೋದು, ವಿಜೇಂದ್ರ ಇರ್ಬೋದು, ಎಲ್ಲಾ ನಾಯಕರುಗಳು, ಅಶೋಕಣ್ಣ ಅವರು ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಎಲ್ಲಾರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದಂತ ಹತಾಶೆ ನನಗಾಗಿಲ್ಲ. ನನಗೆ ಟಿಕೆಟ್ ಕೊಟ್ರೆ ಯಾವ ರೀತಿ ನಾವು ಕೆಲಸ ಮಾಡ್ತಾ ಇರೋ, ನಮ್ಮಲ್ಲಿ ಇವಾಗ ಏನು NDA ಮೈತ್ರಿಕೂಟದ ಅಭ್ಯರ್ಥಿ ಕೊಟ್ರೇನು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀರಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಮನೆ ಒಂದು 3 ಬಾಗಲಾಗಿದೆ. ನೀವ್ ಈಗೆಲ್ಲ ನೋಡ್ತಾ ಇದ್ರಿ ಮಾಧ್ಯಮಗಳಲ್ಲಿ, ಅವ್ರಿಗೆ ಟಿಕೆಟ್, ಇವ್ರಿಗೆ ಟಿಕೆಟ್, ಅವ್ರಿಗಾಯ್ತಂತೆ, ಇವ್ರಿಗಾಯ್ತಂತೆ, ಅವ್ರಿಗೆ ಬೇಕು, ರೈಟ್ ಬೇಕು, ಲೆಫ್ಟ್ ಬೇಕು, ಫ್ರಂಟ್ ಬೇಕು, ಬ್ಯಾಕ್ ಬೇಕು ಅಂತ ಹೇಳಿ ಕಳೆದ 10-15 ಒಂದು ತಿಂಗಳಿಂದನು ಯಾವ ರೀತಿ ಅವರು ಒದ್ದಾಡ್ತಾ ಇದಾರೆ, ಯಾವ ರೀತಿ ಅವರ ಪಕ್ಷದ ಕಚೇರಿಯಲ್ಲಿ ಗಲಾಟೆಗಳು ಮಾಡ್ಕೊಂಡಿದ್ರು, ಇದನ್ನೆಲ್ಲ ನೋಡಿದ್ವಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಈ ದೇಶಕ್ಕಾಗಿ, ದೇಶದ ಭದ್ರತೆಗಾಗಿ, ದೇಶದ ಐಕ್ಯತೆಗಾಗಿ, ಹೆಣ್ಣು ಮಕ್ಕಳ ಸ್ವಾಭಿಮಾನಕ್ಕಾಗಿ, ಸ್ವತಂತ್ರಕ್ಕಾಗಿ ನಾವು ಈ ದೇಶವನ್ನ ಬಲಿಷ್ಠಗೊಳಿಸಬೇಕು. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕು. ಆ ನಿಟ್ಟಿನಲ್ಲಿ ಅವೆಲ್ಲ ಒಗ್ಗಟ್ಟಾಗಿ, ಎಷ್ಟೋ ಜನ ಭಾರತೀಯ ಜನತಾ ಪಾರ್ಟಿಯ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವವನ್ನು ಮೆಚ್ಚಿ ವೋಟ್ ಹಾಕ್ಬೇಕಂತ ಹೇಳಿರ್ತಕ್ಕಂಥವ್ರಿಗೆ ಹತಾಶೆ ಆಗಿದೆ. ಆದ್ರೂ ಅವ್ರ ಕೈ ಮುಗಿದು ನಾನು ಕೇಳ್ಕೊಂತೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದೊಂದೊಟ್ಟು ಇಂಪಾರ್ಟೆಂಟ್ ಬಂದು ನೀವೆಲ್ಲ NDA ಮೈತ್ರಿಕೂಟದ ಅಭ್ಯರ್ಥಿ ಯಾರೇ ಆದ್ರೂ ಅವ್ರ ಪರವಾಗಿ ಮೋದಿ ಅವರು ನಮ್ಮ ಅಭ್ಯರ್ಥಿ ಅಂತ ಹೇಳಿ ನೀವೆಲ್ಲ ವೋಟ್ ಹಾಕೋದ್ರ ಮುಖಾಂತರ ಅವ್ರನ್ನ ಗೆಲ್ಸ್ಕೊಡ್ಬೇಕು. ನಾವು ನಿನ್ನೆ ಹೋಗಿ ನಮ್ಗೆ ಸುಮಾರು ಜನ ಹೇಳ್ತಾ ಇದ್ರು ನಮ್ಮ ಮುಖಂಡರುಗಳು, ನೀವು ಹೋಗಿ ಯಾಕೆ ನೀವು ಅಲ್ಲಿ ಟಿಕೆಟ್ ಕೇಳ್ಕೊಡ್ದು ಅಂತ ಹೇಳಿ. ನಾನು ಹೇಳಿದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯ BBMP ಕಾರ್ಪೊರೇಟರ್ ಆಗಿದ್ದಂತ ನನ್ನನ್ನ ಕರ್ಕೊಂಡ್ಬಂದು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದದಿಂದ, ಮತದಾರ ಬಂಧುಗಳ ಆಶೀರ್ವಾದದಿಂದ, ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದದಿಂದ, ನಮ್ಮ ಎಲ್ಲಾ ಮುಖಂಡರುಗಳ ಏನು ಪರಿಶ್ರಮದಿಂದ ನನಗೆ ಅತ್ಯಧಿಕ ಮತಗಳನ್ನ ಹಾಕಿ 7 ಲಕ್ಷ ಚಿಲ್ಲರೆ ಮತಗಳನ್ನ ಹಾಕಿ ನನ್ನನ್ನ ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು. ನಾನು ಅವ್ರ ಋಣ ತೀರ್ಸೋದಕ್ಕೆ ಸಾಯೋವರೆಗೂ ನಾನು ಇಲ್ಲೇ ಇರ್ತೀನಿ. ನನ್ನ ಕರ್ಮಭೂಮಿ, ನಾನು ಇಲ್ಲಿ ಏನ್ ಬಾಡಿಗೆಗೆ ಬಂದಿರೋನಲ್ಲ, ಕೋಲಾರ ನನ್ನ ಕರ್ಮಭೂಮಿ, ಇಲ್ಲೇ ಇರ್ತೀನಿ. ಸುಮಾರು ಜನ ಹೇಳ್ತಾ ಇರಿ ಇನ್ ಮುಂದೆ ಬರಲ್ವಾ ಅಂತ. ನಾನು ಯಾವಾಗ್ಲೂ ಇಲ್ಲೇ ಇರ್ತೀನಿ. ಮೊದ್ಲು ಯಾವ ತರ ಬರ್ತಾ ಇದ್ದೆ ಆ ತರ ಬರ್ತಾನೆ ಇರ್ತೀನಿ. ಯಾವುದೇ ಕಾರಣಕ್ಕೂ ಅದಿದಾಗಲ್ಲ. ನಿನ್ನೆ ನಾವು ಕುಮಾರಣ್ಣವ್ರನ್ನ ಹೋಗಿ ಭೇಟಿ ಮಾಡಿದಂತ ಸಂದರ್ಭ ನಮ್ ಜೊತೆ ಬಂದಂತ ಅನೇಕ ಮುಖಂಡರುಗಳು ಕುಮಾರಣ್ಣವ್ರನ್ನ ಕೇಳ್ತೀರಿ ನಾವು,
ನಮ್ಗೆ ಯಾಕೆ ಅಡ್ಡ ಬಂದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅಂತ ಹೇಳಿದ್ರು. ನಾನು ಹೇಳಿದ್ರೆ ಏನು ಕೇಳ್ಕೊಡ್ದು ಅವ್ರ ಆರೋಗ್ಯ ವಿಚಾರಿಸಕ್ ನಾವು ಬಂದಿರ್ತಕ್ಕಂಥದ್ದು. ನಾವ್ ಹೇಳಿದೆ ಕುಮಾರಣ್ಣವ್ರಿಗೆ, ಅಣ್ಣ ನಾವ್ ಬಂದಿರ್ತಕ್ಕಂಥದ್ದು ನಿಮ್ ಆರೋಗ್ಯ ವಿಚಾರಣೆ ಮಾಡಕ್ಕೆ ವಿಚಾರಿಸಕ್ಕೆ. ಆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ, ಆ ಪ್ರಸಾದನ ತಂದಿದ್ದೀನಿ, ವಿಭೂತಿ ತಂದಿದ್ದೀನಿ. ಅದನ್ನ ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು. ನಿಮ್ಗೂ ಹೆಚ್ಚಿನ ಶಕ್ತಿ ಕೊಟ್ಟು ಇಡೀ ರಾಜ್ಯದಲ್ಲಿ ಓಡಾಡ್ಬೇಕು. ಆ ನಿಟ್ಟಲ್ಲಿ ನೀವ್ ಯಾರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿರೋ ನಾವೆಲ್ಲ ಒಗ್ಗಟ್ಟಾಗಿ, ನಾನ್ ಕ್ಯಾಂಡಿಡೇಟ್ ಆಗಿದ್ದಾಗ ಯಾವ ರೀತಿ ಕೆಲಸ ಮಾಡ್ತಾರೆ ಅದಕ್ಕಿಂತ ಡಬಲ್ ಆಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳನ್ನು ಒಗ್ಗಟ್ಟಾಗಿ ಒಪ್ಕೊಂಡು ನಾವೆಲ್ಲ ಅಲ್ಲಿ ಮಾತಾಡಿ ಬಂದಿದ್ದೀವಿ. ಅದಾದ್ಮೇಲೆ ನಾವು ಸುದೀರ್ಘವಾಗಿ ಕುಮಾರಣ್ಣರ ಹತ್ರ ಕೋಲಾರ್ನಲ್ಲಿ ಇರ್ತಕ್ಕಂಥ 5 ವರ್ಷದಿಂದ ನಾನು ನೋಡಿರ್ತಕ್ಕಂಥ ಏನ್ ಬೆಳವಣಿಗೆಗಳಿದೆ, ಯಾವ ರೀತಿ ನಾವು ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ ಅನ್ನ ಸೋಲ್ಸ್ಬೋದು, ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಗುಂಪುಗಳಿದೆ, ಇದ್ರ ಬಗ್ಗೆ ಎಲ್ಲ ನಾನು ಸುದೀರ್ಘವಾಗಿ ಚರ್ಚೆ ಮಾಡಿ, ನೀವ್ ಯಾರಿಗೆ ಅಭ್ಯರ್ಥಿ ಮಾಡಿದ್ರು ಗೆಲ್ಲಂತ ಅಭ್ಯರ್ಥಿನ ಕೊಡಿ, ದಯವಿಟ್ಟು ನಾವೆಲ್ಲರೂ ಕೆಲಸ ಮಾಡ್ತೀರಿ ಅಂತ ಹೇಳಿ ಬಂದಿರ್ತಕ್ಕಂಥದ್ದು. ನಮ್ಮ ಮುಖಂಡಗಳೆಲ್ಲ ಒಪ್ಕೊಂಡು ಅದಕ್ಕೆ ನಮ್ಮಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದರೆ, ಅದಕ್ಕೋಸ್ಕರ ಅತಿ ಶೀಘ್ರದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಮುಖಂಡರುಗಳು, ಕಾರ್ಯಕರ್ತರು, ನಮ್ಮ ಜಾತ್ಯತೀತ ಜನತಾ ದಳದ ಎಲ್ಲಾ ಮುಖಂಡರುಗಳು, ಎಲ್ಲಾ MLC-ಗಳು, ಎಲ್ಲಾ ಶಾಸಕರನ್ನ ಎಲ್ಲಾರನ್ನು ಕರೆದು ಒಂದು ಮೀಟಿಂಗ್ ಮಾಡಿ, ಒಂದು ಸಮನ್ವಯ ಮೀಟಿಂಗ್ ಮಾಡಿ, ನಾವ್ ಯಾವ ರೀತಿ ಚುನಾವಣೆ ಮಾಡ್ಬೇಕು ಏನು ಎತ್ತ ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮೆಲ್ಲಾ ಮುಖಂಡರುಗಳು ಎಲ್ಲಾರು ಸೇರಿ ನಾವೊಂದು ಮೀಟಿಂಗ್ ಮಾಡಿ ಆ ಸಮನ್ವಯ ಒಂದು ಕಮಿಟಿ ಮಾಡ್ಕೊಂಡು ಪ್ರತಿ ತಾಲೂಕುಗಳಲ್ಲೂ ಪ್ರತಿ ಮನೆಗಳಲ್ಲೂ ಹೋಗಿ ನಾವು NDA ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ನಾವ್ ಯಾವ ರೀತಿ ಮತಯಾಚನೆ ಮಾಡ್ಬೇಕು ಅಂತ ಹೇಳಿ ಇಷ್ಟರಲ್ಲಿ ನಾವು ಮೀಟಿಂಗ್ ಕರೆದು ಅದನ್ನ ತೀರ್ಮಾನ ಮಾಡ್ತೀರಿ. ನಮ್ಮ ಪಕ್ಷದಲ್ಲಿ ಈಗಾಗಲೇ 29ನೇ ತಾರೀಕು ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ JDS ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳನ್ನ ಮೀಟಿಂಗ್ ಕರೆದು ಅಲ್ಲೂ ಒಂದು ಸಭೆ ಮಾಡ್ತಾರೆ. ಸಭೆ ಮಾಡಿ ಯಾವ ರೀತಿ ನಾವು ನಡ್ಕೊಬೇಕು ಅನ್ನೋದ್ರ ಬಗ್ಗೆನೂ ನಮ್ಗೆ ಹೇಳ್ತಾರೆ. ನಾವು ಒಟ್ಟಾರೆ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವೆಲ್ಲ ಪಣ ತೊಟ್ಟು ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲೂ ನಾವು ನಮ್ಮ ಅಭ್ಯರ್ಥಿಯನ್ನ ಅತ್ಯಧಿಕ ಮತಗಳಿಂದ ಗೆಲ್ಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀರಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮೈತ್ರಿ ಮುಂದುವರಿಯುತ್ತೆ. ಅದು ಕುಮಾರಣ್ಣವ್ರನ್ನ ಮತ್ತೆ ನಮ್ಮ ಪಕ್ಷದ ವರಿಷ್ಠರು ಕೇಳಬೇಕು. 5 ವರ್ಷದ ಹಿಂದ್ಗಡೆ ನಿಮ್ಮನ್ನ ನಾವು ಗೆಲ್ಲಿಸ್ಕೊಳ್ದ್ವಿ ಅಂತ ಹೇಳಿ ಕೋಲಾರ ಜಿಲ್ಲೆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿರುವಂತಹ ಮಾಜಿ ಶಾಸಕರು ಬಿಜೆಪಿ ಅವರು ಬಹಳ ಜನ ಹೇಳೋದು, ಅವ್ರು ಈ ವಿಚಾರದಲ್ಲಿ ಯಾಕೆ ನಿಮ್ ಜೊತೆ ನಿಲ್ವಾ, ನಿಮಗೆ ಅಂತ ಒಂದು ಬೇಡಿಕೆ ಅಂದ್ರೆ ರಾಜಕೀಯವಾಗಿ ಹಾಲಿ ಸಂಸದರು ಇರುವಂತ ಈ ಕ್ಷೇತ್ರನ ಒಂದು ಏನು ಧರ್ಮದ ವಿಚಾರದಲ್ಲಿ, ಹಿಂದುತ್ವದ ವಿಚಾರದಲ್ಲಿ ಅತ್ಯಂತ ಅದು ಕರಾವಳಿ ಭಾಗದಲ್ಲಿ ಯಾವ ರೀತಿ ಕೆಲವು ಪಾರ್ಲಿಮೆಂಟ್ ಮೆಂಬರ್ಸ್ ಕೆಲಸ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಬಯಸಿದ ಕೆಲಸ ಮಾಡ್ತಾ ಇರುವಂತ ನಿಮಗೆ ಅವಕಾಶ ಕೊಡದಿರುವಂತ ರಾಜಕೀಯ ಪಕ್ಷ ಏನು ಬಿಜೆಪಿ ಇದೆ, ಅವ್ರ ಮೇಲೆ ಒತ್ತಡ ಹಾಕುವಂತ ಕೆಲಸ ಯಾರು ಮಾಡ್ಲಿಲ್ವಾ? ಇದೊಂಥರ ರಾಜಕೀಯವಾಗಿ ಆತ್ಮಹತ್ಯೆ ಮಾಡ್ಕೊಂಡು ನಾನು ಹೇಳ್ತೀನಿ, ನಾನು ಅದೇ ಒಂದು ವಿಷಯ ಹೇಳ್ತೀನಿ. ನಮ್ಮಲ್ಲಿ ನೂರಾರು ಪಕ್ಷದ ಮುಖಂಡರು ಇವತ್ತು ಯಾರೇ MLA ಮಾಡಿರ್ಬೋದು, ಇವತ್ತು ಮಾಜಿ MLA-ಗಳು ಮಾಡಿರ್ಬೋದು, ಅವ್ರನ್ನೆಲ್ಲ ಮಾಡಿರ್ತಕ್ಕಂಥ ಮಹಾನಾಯಕರುಗಳು ಇವರೆಲ್ಲ ನಮ್ಮಲ್ಲಿ ಏನಿದ್ದಾರೆ. ನಮ್ಮಲ್ಲಿ ನಿಜವಾಗೂ ಕಷ್ಟಪಟ್ಟು ಕೆಲಸ ಮಾಡೋಂತ ಹಳ್ಳಿಯಲ್ಲಿ ಇರ್ತಕ್ಕಂಥ ಮುಖಂಡರು ನೀವು ನೋಡಿದ್ರಿ. MLA-ಗಳನ್ನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಅವ್ರನ್ನೆಲ್ಲ ನೋಡಿದೀವಿ. ಹೆಂಗೆ ಗಾಳಿ ಬರ್ತೈತೆ ಹಂಗೆಲ್ಲ ತೂರ್ತಾ ಇರ್ತಕ್ಕಂಥವ್ರು ನೀವು ನೋಡಿದೀವಿ. ಆದ್ರೆ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ತಳಮಟ್ಟದಿಂದನೂ ಗಟ್ಟಿಯಾಗಿದೆ. ಕೆಲವರು ಒಂದೊಂದ್ಸಲಿ ಒಂದೊಂದ್ ಸಿಂಬಲ್ ಅಲ್ಲಿ ನಿಂತ್ಕೊಬಹುದು. ಇವತ್ತು ನಮ್ ಪರವಾಗಿ ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದ್ ಕಡೆ ಬೇಜಾರಿದ್ರೇನು, ನಮ್ ಪರವಾಗಿ ಲಕ್ಷಾಂತರ ಜನ ಫೋನ್ ಮಾಡಿ ನಾವಿದ್ದೀರಿ ನಿಮ್ ಪರವಾಗಿ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಗ ಧೈರ್ಯ ತುಂಬುವಂತ ಕೆಲಸಗಳನ್ನ ನೀವೇ ಕ್ಯಾಂಡಿಡೇಟ್ ಆಗಿ ಬರ್ಬೇಕಾಗಿತ್ತು ಅನ್ನೋ ಲೆಕ್ಕಾಚಾರದನ್ನ ನೀವೂ ಹೇಳಿದ್ರಿ. ಕರಾವಳಿ ಭಾಗ ಬಿಟ್ರೆ ಬಯಲ್ಸೀಮೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥದ್ದು ನೀವು ಅನ್ನೋ ಲೆಕ್ಕಾಚಾರ ನೀವ್ ಹೇಳಿದ್ರಿ. ನಿಮ್ ಹತ್ರ ಎಲ್ಲ ಈ ಮಾತು ಹೇಳ್ಸ್ಕೊಬೇಕಾದ್ರೆ ಅಷ್ಟೊಂದು ಈಸಿಯಾಗಿ ಹೇಳ್ಸ್ಕೊಳಕ್ ಆಗಲ್ಲ. ಹಂಗಾಗಿ ಸಂಘ ಪರಿವಾರಕ್ಕೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ನಿಮ್ ಕೆಲಸ ಗುರುತಿಸಿ ನಿಮ್ಮನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದಕ್ಕೋಸ್ಕರನೇ ಈ ಕ್ಷೇತ್ರ ಅಂತ ಕೊನೆವರೆಗೂ ಅಮಿತ್ ಶಾ ಜಿಯವರನ್ನೇ ಯಾವುದೇ ಕಾರಣಕ್ಕೂ ಕೋಲಾರನ ಬಿಟ್ಕೊಡಲ್ಲ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಸಂಘ ಪರಿವಾರ, ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲಾರು ಒಟ್ಟಿಗೆ ಸೇರಿ ನನ್ನ ಪರವಾಗಿ ನಿಂತಿದ್ರಿಂದನೇ ಇನ್ನೇನು ಮೈತ್ರಿ ಕಿತ್ತೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಯಾವುದೇ ಕಾರಣಕ್ಕೂ ಮೈತ್ರಿಯಲ್ಲಿ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಮ್ಮಲ್ಲೇನ್ ಪಕ್ಷ ಏನ್ ತೀರ್ಮಾನ ತಗೊಂಡು ಪಕ್ಷ ನನ್ನ ಪರವಾಗಿ ಇಲ್ಲ ಅಂತ ಹೇಳಿದ್ರೆ ಕೊನೆವರೆಗೂ ನಿಂತ್ಕೊಳ್ಳೋಂಥದ್ದು ಏನು ಅವಶ್ಯಕತೆ ಇರಲಿಲ್ಲ.
ದೇವೇಗೌಡರಾಗ್ಲಿ ಕುಮಾರಣ್ಣವ್ರಾಗ್ಲಿ ಹೋಗಿ ಕೇಳಿದ ತಕ್ಷಣ ಆಯ್ತು ಹೋಗ್ರಿ ಅಂತ ಹೇಳ್ಬಿಡೋದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ಆಗಿರ್ಬೋದು, ಸಂಘ ಆಗಿರ್ಬೋದು, ನಮ್ಮ ಪಕ್ಷದ ಮುಖಂಡರುಗಳು, ಮತದಾರ ಬಂಧುಗಳು ನನ್ನ ಪರವಾಗಿ ಇದ್ದಿದ್ರಿಂದಾನೆ ಎಲ್ಲಾ ಸರ್ವೆಲ್ಲೂ ಕಳೆದ ಬಾರಿಗೂ ಇಂತ ಹೆಚ್ಚಿನ ಮತಗಳ ಅಂತರದಿಂದ ಈ ಬಾರಿನೂ ನೀವು ಗೆಲ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಸರ್ವೆ ಇತ್ತು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಹೇಳ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೋದಂತ ಸಂದರ್ಭದಲ್ಲಿ ನನ್ನ ನಂಬ್ಕೊಂಡು ನಾವಿದ್ದೀರಿ ಪಕ್ಷ ನಿಮ್ ಜೊತೆಯಲ್ಲಿ, ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡಲ್ಲ, ನಿನ್ಗೆ ಅತಿ ಶೀಘ್ರದಲ್ಲೇ ನಿನ್ಗೆ ಸೂಕ್ತವಾದಂತ ಸ್ಥಾನಮಾನವನ್ನು ಕೊಟ್ಟು ನೀನ್ ಕೊಡಂತ ಗೌರವನ ನಾವು ಕೊಡ್ತೀರಿ ಅಂತ ಹೇಳಿ ಬೆಂತಟ್ಟಿ ನನ್ನ ಇದ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅಮಿತ್ ಶಾ ಜಿ ಅವ್ರು ನನ್ನ ಹತ್ರ ಫೋನ್ ಮಾಡಿ ಇದೀನಿ, ನಮ್ಮ ಮೇಲೆ ನಂಬಿಕೆ ಇದೆಯಲ್ಲ ನಿನಗೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಅಂದ್ರೆ ಅದಕ್ಕೋಸ್ಕರ ಪಕ್ಷ ನಾವ್ ಇಲ್ಲೇನು ಶಿಸ್ತಾಗಿ ನಾವು ನಡ್ಕೊಂಡಿದೀರಿ, ಏನ್ ಕೆಲಸ ಮಾಡಿದ್ರಿ ಅದನ್ನ ಪ್ರತಿಯೊಂದನ್ನು ನೋಡಿರುತ್ತೆ. ಆ ನೋಡಿರೋದ್ರಿಂದ ನಮ್ಗೆ ಆ ಗೌರವ ಸಿಗೋದಕ್ಕೆ ಸಾಧ್ಯ. ಇದೀ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರಿ ಮುನ್ಸಾಮಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ, ಕೋಲಾರ MP ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಗುರುಸಿ ನನ್ನನ್ನ ಬಂದು ಕರೆದು ಮಾತಾಡ್ತಾರೆ. ಯಾವುದೇ ರೋಡಲ್ಲಿ ಹೋದ್ರಿ ಎಲ್ಲೇ ಹೋದ್ರು ಕೂಡ ಅದಕ್ಕೆ ನೀವು ಹಾಕಿರ್ತಕ್ಕಂಥ ಓಟು, ಪಕ್ಷ ನನಗ ಆ ಚಿಹ್ನೆಯಲ್ಲಿ ನಿಂತ್ಕೊಳ್ಳಕ್ ಕೊಟ್ಟಿರ್ತಕ್ಕಂಥ ಅವಕಾಶ, ಇದೆಲ್ಲ ಏನಿದೆ ನಾನು ಸಾಯೋವರ್ಗುನು ಟಿಕೆಟ್ ಸಿಕ್ದಿರ ಇರ್ಲಿ. ಎಲ್ಲಾರು ಹೇಳ್ತಾರೆ ಏನ್ ನಗ್ನಗ್ತಾ ಮಾತಾಡ್ತಾ ಇದ್ರೆ, ಹಂಗೆ ನನ್ನ ನಡ್ಕೊಂಡಿರ್ಲ. ಪಕ್ಷ ನನ್ನನ್ನ ಕಾರ್ಪೊರೇಟರ್ ಆಗಿದ್ದನ್ನ MP ಮಾಡಿದೆ, ಅರ್ಥ ಆಯ್ತಾರ. ನಾನು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ನನ್ಗೆ ಏನೇ ಸ್ಥಾನಮಾನ ಕೊಡ್ಬೇಕು ಅದನ್ನ ನಾನು ಏನು ನನ್ನ ಇದಿತ್ತೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಕೊಟ್ಟಿರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡುತ್ತೆ ನನ್ನ ನಂಬಿಕೆ ನಮಗೂ ಇದೆ, ನಮ್ಮ ಪಕ್ಷದ ಮುಖಂಡರಲ್ಲಿ ಎಲ್ಲರಿಗೂ ಇದೆ. ಆ ರೀತಿಯಲ್ಲಿ ನಾವು ಕೆಲಸ ಮಾಡಿದಿರಿ. ನಮ್ಮ ಕೆಲ್ಸದ ಮೇಲೆ ಯಾವತ್ತೂ ಆಶಾ ಭಾವನೆ ನಾವೊಂದು ಇದಿಟ್ಕೊಂಡು ಮುಂದೆ ಹೋಗ್ಬೇಕು. ಆ ರೀತಿಯಲ್ಲಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷ ಸ್ವತಂತ್ರ ಬಂದಾಗಿದ್ದನು ಭಾರತೀಯ ಜನತಾ ಪಾರ್ಟಿ ಅಂದ್ರೆ MLA ಗಳು ಇರ್ಲಿ ಇಲ್ಲದೆ ಇರ್ಲಿ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದೇಶ ಅಂತ ಬಂದಾಗ ಅಡ್ವಾಣಿಜಿ, ವಾಜಪೇಯಿ ಜಿ, ನರೇಂದ್ರ ಮೋದಿ ಅಂತ ಹೇಳಿ ಓಟ್ ಹಾಕೊಂಡ್ ದೇಶ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕೊಂಡ್ ಬಂದಿರೋದ್ರಿಂದಾನೆ ಅವರಲ್ಲಿ 7 ಜನ, 10 ಜನ, 11 ಜನ, 6 ಜನ, 5 ಜನ MLA ಗಳಿದ್ರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಓಟ್ಗಳು ಹಾಕಿರ್ತಕ್ಕಂಥದ್ದು. ಅಲ್ಲಿ JDS ಮತ್ತೆ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿ ಇದ್ರೆ 4 ಲಕ್ಷ ಚಿಲ್ಲರೆ ಓಟ್ ಹಾಕಿ ನನಗೆ 7 ಲಕ್ಷ ಚಿಲ್ಲರೆ ಓಟ್ ಹಾಕಿರ್ತಕ್ಕಂಥದ್ದು ನೋಡಿದಾಗ ಜನ ಈ ದೇಶದ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಪರವಾಗಿ, ಈಗ NDA ಮೈತ್ರಿಕೂಟದ ಅಭ್ಯರ್ಥಿ ಪರವಾಗಿ ಇದಾರೆ. ಆ ನಿಟ್ಟಿನಲ್ಲಿ ನಾನೇ ಅಭ್ಯರ್ಥಿ, ಮೋದಿಜಿ ಅವರೇ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಡಂತ ಕೆಲಸ. NDA ಅಭ್ಯರ್ಥಿ ಯಾರು ಸರ್ ನಿಮ್ ಪ್ರಕಾರ? ಈಗ ಹಾಲಿ ಸಂಸದರು ನೀವು, ನಿಮ್ಮ ಸ್ಥಾನ ತುಂಬುವಂತ ವ್ಯಕ್ತಿ ಯಾರು? ಅರ್ಹ ವ್ಯಕ್ತಿ ಯಾರಿದ್ದಾರೆ? ಈಗ ಅದನ್ನ ಕುಮಾರಣ್ಣವ್ರನ್ನ ಕೇಳಿದ್ರು. ಕುಮಾರಣ್ಣವ್ರನ್ನ ಕೇಳಿ ಅವರಲ್ಲಿ 3-4 ಜನ ಆಸ್ಪರೆಂಟ್ಸ್ ಇದಾರೆ. ನಾನಂತೂ ಅದ್ರಲ್ಲಿ ಆಸ್ಪರೆಂಟ್. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರು ಯಾರು ಕೊಡ್ತಾರೋ ಅವ್ರ ಪರವಾಗಿ ನಾವು ಕೆಲಸ ಮಾಡ್ಬೇಕೆ ವಿನಃ ಆ ಮೈತ್ರಿ ಧರ್ಮನ ನಾವು ಕಾಪಾಡ್ಬೇಕು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಸರ್ ಇಲ್ಲಿ ಇಂಡಿಪೆಂಡೆಂಟ್ ಏನೋ ಕಂಟೆಸ್ಟ್ ಮಾಡ್ತಾರೆ ಅಂತ ವದಂತಿಗಳು ಆಗ್ತಾ ಇದ್ದಾರೆ. ಅಣ್ಣ ನಾನೊಂದು ವಿಷಯ ಹೇಳ್ತೀನಿ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಮುನ್ಸಾಮಿ ಹಂಗಿದ್ರೆ ಚೆನ್ನಾಗಿರ್ತದೆ, ಹಿಂಗಿದ್ರೆ ಚೆನ್ನಾಗಿರ್ತದೆ, ನಮ್ಮ ಪಕ್ಷದ ಸಿದ್ಧಾಂತ ಇನ್ನೊಂದು ಮತ್ತೊಂದಿದೆ, ದೇಶ ಅನ್ನೋ ಲೆಕ್ಕಾಚಾರ. ನಾನು ಬಿಜೆಪಿಗೆ ಬಂದ್ಮೇಲೆ ನಾನು ಹಿಂದೂ ಅನ್ನೋ ಲೆಕ್ಕಾಚಾರದಿಲ್ಲ. ಬಿಜೆಪಿಗೆ ಬರಕ್ ಮೊದ್ಲಿಂದಾನು ನಾನು ಹಿಂದೂ, ದೇಶ ಏನು ಹಿಂದುತ್ವ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಕೊಡಕ್ಕೂ ರೆಡಿ ಆಗಿರ್ತಕ್ಕಂಥದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಹೋಗೋಂಥದ್ದು ಅದು ಪ್ರಶ್ನೆನೇ ಇಲ್ಲ. ನಾವ್ ಯಾವುದೇ ಕಾರಣಕ್ಕೂ ಇಂಡಿಪೆಂಡೆಂಟ್ ಆಗಿ ಹೋಗೋದಿಲ್ಲ. ನನಗಿನ್ನೂ ಬೇಕಾದಷ್ಟು ವಯಸ್ಸಿರೋದ್ರಿಂದ, ಪಕ್ಷ ಇನ್ನೂ ಬೇಕಾದಷ್ಟು ಅವಕಾಶಗಳು ಕೊಡೋದ್ರಿಂದ, ಏನ್ ಹೇಳಿ ಅವಕಾಶಗಳು ಕೊಟ್ಟಿರೋದ್ರಿಂದ ಏನ್ ಸ್ವಲ್ಪ ಕಲರ್ ಹಾಕೊಂಡಿರ್ಬೋದು ಅಂದ್ಬಿಟ್ರೆ ನಾವು ಇನ್ನೂ ಹುಮ್ಮಸ್ಸಾಗಿ ಕೆಲಸ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀರಿ. ಸರ್ JDS ಸಿಂಬಲ್ ಇಂದ ನಿಂತ್ಕೊಳ್ತಾರೆ ಅಂತಾನು ಕೇಳ್ಬಿಟ್ರಿ ಸರ್. ಅಲ್ಲ, ನಾನಾ ರೀತಿಯಲ್ಲಿ ಹೇಳ್ಬೋದು. ನಾನು ಹೇಳಿದೀನಲ್ಲ, ನಾವೇ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಹೇಳಿದಿರಿ. ನಾವು ಟಿಕೆಟ್ ಕೇಳಕ್ ಬಂದಿಲ್ಲ, ಕುಮಾರಣ್ಣವರು ಆರೋಗ್ಯ ವಿಚಾರಿಸಕ್ ಬಂದಿರ್ತಕ್ಕಂಥದ್ದು. ತಮಿಳ್ನಾಡಿಗೆ ಬರ್ತೀನಿ ಅಂತ ಹೇಳಿದ್ರಿ, ಅಲ್ಲಿ ಬಿಡಲ್ಲ, ತೊಂದರೆ ಆಗುತ್ತೆ ಅಂತ ಹೇಳಿದ್ರಿಂದ ಶಿರ್ಡಿಗೆ ಹೋಗಿದ್ದೆ. ಅದನ್ನ ಮುಗಿಸ್ಕೊಂಡು ಬಂದು ರಾತ್ರಿ 1-1:30 ನಮ್ಮ ಮುಖಂಡರುಗಳಿಗೆ ಹೇಳಿದೆ. ನಾನ್ ಬೆಳಗ್ಗೆ ಎದ್ದು ಅಲ್ಲಿ ಹೋಗೋಷ್ಟೊಳಗಡೆ 250-300ಕ್ಕೂ ಹೆಚ್ಚಿಗೆ ನಮ್ಮ ಪಕ್ಷದ ಮುಖಂಡರುಗಳು ಅಲ್ಲಿದ್ದು ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ. ನೀವೆಲ್ಲ ಜೊತೆಲಿ ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತೀವಿ. ಇನ್ನೊಂದು ಪ್ರಶ್ನೆ ಕೇಳ್ಬೋದು ಸರ್? ಕೇಳೋಣ ಏನ್ಬಿಟ್ಟು. 5 ವರ್ಷದಲ್ಲಿ ಬಿಜೆಪಿ ಪಾರ್ಲಿಮೆಂಟ್ ಮೆಂಬರ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಧರ್ಮ ಅಥವಾ ಹಿಂದುತ್ವದ ಬಗ್ಗೆ ಬಹಳಷ್ಟು ಹೆಸರು ಮಾಡಿದ್ದಾರೆ ಅಂತ ಈಗ ತಮ್ಮ ಬಗ್ಗೆ ತಾವೇ ಹೇಳ್ಬೋದು. ಹಾಗಿದ್ರೆ 7 ತಿಂಗಳಿಂದ ನಡೀತಲ್ಲ ಚುನಾವಣೆ, 8 ಕ್ಷೇತ್ರದಲ್ಲಿ 7 ಕ್ಷೇತ್ರ ಡೆಪಾಸಿಟ್ ಕಳ್ಕೊಳ್ತು ಬಿಜೆಪಿ, 1 ಕ್ಷೇತ್ರದಲ್ಲಿ ಫೈಟ್ ಕೊಡುತ್ತೆ. ಡಾಕ್ಟ್ರು MLC ಚುನಾವಣೆ ಸೋತು
ಹಾಗಿದ್ರೆ ನಿಮ್ಮ ಪ್ರಭಾವ ನಿಮ್ದೇ ಆದಂತ ಮತ ಕೆಲಸ ಮಾಡ್ಲಿಲ್ವಾ? ಅದೇನಾದ್ರೂ ನಿಮ್ಗೆ ಈ ಸರಿ ಟಿಕೆಟ್ ತಪ್ಪಕ್ಕ ಅಣ್ಣ ನಾನು ಈಗ ಎಲೆಕ್ಷನ್ ನಿಂತ್ಕೊಂಡ್ರೆ ನೀವು ನನ್ಗೆ ಓಟ್ ಹಾಕೋದ ಅಲ್ಲಿ ಈ ಸರಿ ನಿಮ್ಗೆ ಮೂರನ. ticket ತಪ್ಪೋದಕ್ಕೆ ಅದೊಂದು ಕಾರಣ. ನಾನೊಂದು ವಿಷಯ ಹೇಳ್ತೀನಿ ಕೇಳ್ರಿ. ಹೈಕಮಾಂಡ್ ನನ್ ಪರವಾಗಿರೋದು, ಜನ ನನ್ ಪರವಾಗಿದ್ದಾರ ಇಲ್ಲ ಅಂತ ಹೇಳ್ತಾ ಅದೆಲ್ಲ ನನ್ ಪ್ರಶ್ನೆ ನಿಮ್ಗೆ ಗೊತ್ತು. ನೀವೇ ಹೇಳಿದ್ರಿ, ನಾನಲ್ಲ ಹೇಳಿದ್ದು. ಸರ್, ನಾನು ನಾನು ಒಳ್ಳೆ ಕೆಲಸ ಪಾರ್ಲಿಮೆಂಟೇರಿಯನ್ ಅದು ಬೇರೆ ಹೇಳಿದೆ ಸರ್. ಒಂದ್ ನಿಮಿಷ. ಈ ಒಂದು ಕಾರಣ ಈ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಗೆ ಹೈಕಮಾಂಡ್ ಟಿಕೆಟ್ ತಪ್ಸೋದೊಂದು ಕಾರಣ ಆಯ್ತು. ಒಂದ್ ನಿಮಿಷ. ಹೈಕಮಾಂಡ್ ನನಗ್ ಟಿಕೆಟ್ ತಪ್ಸಿಲ್ಲ. ನಮ್ ಪಾರ್ಟಿಯಲ್ಲಿ ಯಾರಿಗಾದ್ರೂ ನನಗ್ ಬಿಟ್ಟು ಬೇರೆಯವ್ರು ಕೊಟ್ಟಿದ್ರೆ ಅದು ತಪ್ಪು ಅಂತ. NDA ಮೈತ್ರಿಕೂಟದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಯಾರ ಪಾರ್ಟಿಯಲ್ಲಿ ನಮ್ಮಲ್ಲಿ ಟಿಕೆಟ್ ಕೇಳಿದ್ರು ಅವ್ರು ಕೊಟ್ಟಿರೋದ್ರಿಂದ ಇನ್ನು 4 ಕ್ಷೇತ್ರ ಐತಲ್ಲ ಸರ್. ಯಾರು ಇಂಡಿಯಾ ಕೇಳೋದಕ್ಕೆ ಇನ್ನು 4 ಕ್ಷೇತ್ರ. ಅಲ್ಲ ಕುಮಾರಣ್ಣವ್ರಿಗೆ ದೇವೇಗೌಡರಿಗೆ ನೀವು ಹೇಳ್ಬೇಕಾಗಿ ನಿಮ್ಮ ಸ್ವಲ್ಪ convince ರಿಪ್ಲೇಸ್ ಮಾಡಿದ್ರೆ ನಮ್ಮ ನೀವು. ಹುಡುಗ ಒಳ್ಳೆ ಕೆಲಸ ಮಾಡಿದಾನೆ ಇಲ್ಲಿ. ಅದಕ್ಕೋಸ್ಕರನೇ ಕೊನೆವರೆಗೂ ಫೈಟ್ ಮಾಡಿದ್ದು. ಅದಕ್ಕೋಸ್ಕರ ಕೊನೆವರೆಗೂ ಫೈಟ್ ಮಾಡಿರ್ತಕ್ಕಂಥದ್ದು. MLA ಎಲೆಕ್ಷನ್ ಅಲ್ಲಿ ಮಾಲೂರಲ್ಲಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಇನ್ನೊಂದು ಮತ್ತೊಂದು ಹಾಕಿದ್ರಿಂದ ಅಲ್ಲಿ ಹೆಚ್ಚು ಕಡಿಮೆ ಆಯ್ತು. ನಮ್ಮಲ್ಲಿ ಬಂಗಾರಪಟ್ಟೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಿಮ್ ಮೊದ್ಲಿಂದ ಅಲ್ಲಿ ರೋಗ ನಿಮ್ಗೆ ಗೊತ್ತು, ಯಾವ ತರ ಏನೇನಾಗುತ್ತೆ ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ. ಇಲ್ಲಾಂದ್ರೆ ನಾವ್ ಗೆಲ್ಲಂತ ಸ್ಥಾನದಲ್ಲಿ ಮೊದ್ಲೇ ಇದ್ದಿದ್ದು ಬಂಗಾರಪಟ್ಟೆನೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಳ್ಳರು ಅವರೇ ನಮ್ಮಲ್ಲಿ. ಏನ್ ಹೇಳ್ರಿ, ಅಂತವ್ರನ್ನೆಲ್ಲ ಈ ಸರಿ ಕ್ಲೀನ್ ಮಾಡಿ ಪಕ್ಷ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಮಾಡ್ಬೇಕು, ಯಾರ್ಯಾರು ಎಲೆಕ್ಷನ್ ಸಂದರ್ಭದಲ್ಲಿ ಬಂದಾಗ ನಮ್ಮ ಪಕ್ಷನ ಮಾರ್ಕೊಂಡು ನಮ್ಮ ಪಕ್ಷದ ಚಿಹ್ನೆ ಪರವಾಗಿ ನಿಂತ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ವಹಿವಾಟುಗಳನ್ನ ವಿರೋಧ ಪಕ್ಷದಲ್ಲಿ ಮಾಡ್ತಾರೆ ಅಂತವ್ರಿಗೆಲ್ಲ ಕ್ಲೀನ್ ಆಗಿ ಎಲ್ಲ ಮಾಡಿ ಏನ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡ್ತೀರಿ. ಅದು ಪಕ್ಷ ಯಾರ್ಯಾರು ಏನೇನ್ ಕೆಲಸ ಮಾಡಿದಾರೆ ಅನ್ಕೊಂತು ನಾವು ಕಳೆದ ಬಾರಿಗಿನ್ನ ಇನ್ನೂ ಹೆಚ್ಚಿನ ಓಟ್ಗಳನ್ನ ತಗೊಂಡು 1 ಲಕ್ಷ ಚಿಲ್ಲರೆ ಓಟ್ ಬಂದಿತ್ತು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ. 2 ಲಕ್ಷ ಚಿಲ್ಲರೆ ಓಟ್ ಬಂದಿದೆ ನಮ್ಗೆ. ಅಂದ್ರೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಈ ಕಾಂಗ್ರೆಸ್ DK ಶಿವಕುಮಾರ್ ಹೇಳಿದ್ದಾರೆ, ಇಡೀ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಷ್ಟು ಭಾಗ್ಯಗಳು, ನರೇಂದ್ರ ಮೋದಿ ಅವರು ಕೊಟ್ಟಷ್ಟು ಯೋಜನೆಗಳನ್ನ ಯಾರು ಕೊಟ್ಟಿಲ್ಲ. ನಾವು ಸುಳ್ಳು ಹೇಳಿದ್ರಿ, ಅದಕ್ಕ ಪ್ರತ್ಯುತ್ತರ ಸರಿಯಾಗಿ ಕೊಡಕ್ಕೆ ಬಿಜೆಪಿ ನಲ್ಲಿ ಆಗಿಲ್ಲ. ಆದ್ರಿಂದಾನೇ ನಾವು ಗೆದ್ದಿದ್ದು ಅನ್ನೋ ಲೆಕ್ಕಾಚಾರ. ಸುಳ್ಳು ಹೇಳಿದ್ರಿ, ಆ ಸುಳ್ಳನ್ನ ಹೇಳೋದ್ರಲ್ಲೂ ಅವ್ರಗ ಬರಲ್ಲ. ಸುಳ್ಳು ನಾವು ಪ್ರವೀಣರು ನಾವ್ ಹೇಳೋದ್ರಲ್ಲಿ ನಿಪುಣರು, ಬಿಜೆಪಿ ಸುಳ್ಳು ಹೇಳಕ್ ಬರಲ್ಲ. ಅದರಿಂದ ನಾವ್ ಗೆದ್ದಿದ್ರಿ ಅಂತ ಹೇಳ್ತಾ ಇದ್ರೆ ಇವತ್ತು ಚುನಾವಣೆ ಮುಗಿದ್ಮೇಲೆ ಇವತ್ತು ಅವರಲ್ಲಿ ಇರ್ತಕ್ಕಂಥ ಮನೆ ಒಂದು ಕಾಂಗ್ರೆಸ್ ಮನೆ ಒಂದು 3 ಬಾಗ್ಲು ಹಂಗಾಗಿರೋದ್ರಿಂದ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದ ಒಂದು ಟಿಕೆಟ್ ಕೊಡಕ್ಕೆ 3 ತಿಂಗಳಿಂದ ಒದ್ದಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅವರಲ್ಲಿ 4-5 ಜನ MLAಗಳು MLCಗಳು ಮಂತ್ರಿಗಳು ಎಲ್ಲಾ ಇದ್ದು ಆ ಮಟ್ಟಕ್ಕಿದೆ ಅಂತ ಹೇಳಿದಾಗ ನಾವು ಸರಿನಾ ಅವ್ರು ಸರಿನಾ? ಪಕ್ಷ ಹೇಳಿದ ತಕ್ಷಣ ನಾನು ಒಪ್ಕೊಂಡಿದ್ದೀನಿ. ಪಕ್ಷ NDA ಮೈತ್ರಿಕೂಟಕ್ಕೆ ಕೊಟ್ಟಾಗ ನಾನೇನಾದ್ರು ಇಲ್ಲ ನನ್ ಪಕ್ಷ ನಂಗೆ ಮೋಸ ಮಾಡಿದೆ ಇನ್ನೊಂದು ಮತ್ತೊಂದು ಅಂತ ಏನಾದ್ರು ಹೇಳಿದ್ರೆ ಅದೊಂಥರ. ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ಈ ಭಾರತ ದೇಶ ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ, ಹಿಂದುತ್ವ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಈ ದೇಶದ ಪ್ರೇಮಿಗಳು ಯಾರ್ಯಾರು ಇದಾರೋ, ಯಾವುದೇ ಕಮ್ಯುನಿಟಿ ಅವ್ರು ಇದ್ರು ಅವ್ರ ಪರವಾಗಿದ್ದೀವಿ. ದೇಶದ ವಿರುದ್ಧವಾಗಿ ಯಾರೇ ಇದ್ರೇನು ಅವ್ರ ವಿರುದ್ಧವಾಗಿ ನಾವ್ ಇರ್ತೀರಿ. ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ಕೆಲವ್ರು ಇದಾರೆ, ನಿಮ್ಗೆ ಗೊತ್ತು ಆ ಲೆಕ್ಕಾಚಾರದಲ್ಲಿ. ನೀವ್ ಹೇಳಿರಿ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ. ನಾನ್ ಟಿಕೆಟ್ ಕೊಡ್ಸಕ್ ಅವ್ರೆಲ್ಲ ಯಾರು ಬಂದಿರಿ. ಹಿಂದೆ ನಾನು ಟಿಕೆಟ್ ಕೊಡ್ಸೋದಕ್ಕೆ ಪಕ್ಷದ ಹೈಕಮಾಂಡ್ ಇನ್ನೊಂದು ಮತ್ತೊಂದು ಏನು ಯಾವ ತರ ಕೊಟ್ಟು ಆ ಸಂದರ್ಭದಲ್ಲಿ ಯಾರ್ಯಾರು ನಮ್ ಜೊತೆಲಿ ಇದ್ರು, ಯಾರ್ಯಾರು KH ಮುನಿಯಪ್ಪನ ಜೊತೆಲಿ ಇದ್ರು, ಯಾರ್ಯಾರು ನಮ್ ಜೊತೆಲಿ ಇದ್ದು KH ಮುನಿಯಪ್ಪನ ಜೊತೆಲಿ ಡ್ರಾ ಮಾಡ್ತಾ ಇದ್ರು, ಇವನ್ನೆಲ್ಲ ನೀವೆಲ್ಲ ನೋಡಿದಿರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜನ ಋಣ ತೀರ್ಸ್ಕೊಬೇಕು, ನನ್ನನ್ನು MP ಮಾಡಿದ್ದಾರೆ, ಪಕ್ಷದ ಋಣ ತೀರ್ಸ್ಕೊಬೇಕು. ಆ ನಿಟ್ಟಲ್ಲಿ ನಾನು ಬದುಕಿರೋವರ್ಗುನು ಪಕ್ಷದ ಪರವಾಗಿ ದೇಶದ ಪರವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಮ್ಮ ದೇಶಭಕ್ತರ ಮೇಲೆ ಯಾವುದೇ ರೀತಿಯಾದಂತ ತೊಂದರೆ ಆದ್ರೂ ತಕ್ಷಣ ಅಲ್ಲಿ ಬಂದು ಅದನ್ನ ಎದುರಿಸಂತ ಕೆಲಸಗಳನ್ನ ನಾವು ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಹತಾಶರಾಗಲ್ಲ. ಇನ್ನು ಹೆಚ್ಚಿನ ಹುಮ್ಮಸ್ಸಾಗಿ ಕೆಲಸ ಮಾಡ್ತೀವಿ. ಪಕ್ಷ ನಿಮಗೆ ಒಂದು ಭರವಸೆ ಕೊಟ್ಟಿರ್ಬೋದು, ಹಿಂದುಳಿದ ಸ್ಥಾನಮಾನ ಅಂತ ಏನಿರ್ಬೋದು ಸರ್? ಅದೇನ್ ನಿರೀಕ್ಷೆ? ಅದೆಲ್ಲ ನೆಕ್ಸ್ಟ್ ಕೆಲವರಿಗೆಲ್ಲ ರಾಜ್ಯಪಾಲ ಮಾಡ್ತೀವಿ ಅಂತ ಹೇಳಿರುತ್ತೆ, ಕೆಲವರಿಗೆಲ್ಲ ಬೇರೆ ಹತ್ತಿರದಲ್ಲೇ ನಾವು 70 ವರ್ಷ ಆದ್ಮೇಲೆ ಚುನಾವಣೆ ಏನ್ ನಿರೀಕ್ಷೆ ಮಾಡ್ತೀರಿ? ಅದನ್ನ ಏನೇ ಕೊಟ್ರೇನು ಸ್ವಚ್ಛ ಭಾರತ್ ಮಾಡಕ್ ಕೊಟ್ರೇನು ಸ್ವಚ್ಛ ಭಾರತ್ ಮಾಡಕ್ ಕೊಟ್ರೇನು ನಮ್ ಪಕ್ಷದಲ್ಲಿ ಇರ್ತಕ್ಕಂತ ಏನು ಅಂತ ಇಂಥವು ಇವೆ ಅವ್ರನ್ನೆಲ್ಲ ಬಿಡ್ಸ್ಬಿಡ್ತೀವಿ.